ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪಾಪ ನಮ್ಮ ದುರ್ಗಾ ಸಿಟಿಗೆ ಹೋಗಿ ಏನು ಮಾಡ್ತಿದ್ದಾಳೋ, ಹೇಗಿದ್ದಾಳೋ. ನಮಗೆ ಅವಶ್ಯಕತೆ ಇದೆ ಅಂತ ಗೊತ್ತಾದ ತಕ್ಷಣ ಅಷ್ಟೊಂದು ದುಡ್ಡಿನ ವ್ಯವಸ್ಥೆ ಮಾಡಿದಾಳಲ್ಲ, ಎಷ್ಟು ಕಷ್ಟಪಡ್ತಾ ಇದ್ದಾಳೋ ಏನೋ. ಒಂದು ದಿನಾನು ತನಗಾಗಿ ಯಾವತ್ತೂ ಬದುಕಿದೋಳಲ್ಲ ಅವಳು. ತನ್ನ ಮನೆ ಚೆನ್ನಾಗಿರ್ಬೇಕು, ತನ್ನ ಮನೆಯವರೆಲ್ಲ ಸುಖವಾಗಿರ್ಬೇಕು ಅಂತಾನೆ ಒದ್ದಾಡ್ತಿದ್ಲು. ಬಂದಿದ್ದು ದುಡ್ಡನ್ನೆಲ್ಲ ಇಲ್ಲಿಗೆ ಕಳಿಸಿ ಹೇಳಲ್ಲ. ಅವಳ ಖರ್ಚಿಗೇನಾದ್ರೂ ಅವಳು ಇಟ್ಕೊಂಡಿದ್ದಾಳೋ ಇಲ್ವೋ. ಐ ದೇವಿ, ನೀನೇ ಅವಳನ್ನ ಕಾಪಾಡ್ಬೇಕು ಕಣಮ್ಮ. ಹೌದೌದು, ಈ ಕಷ್ಟ ಎಲ್ಲ ನಮ್ಮ ಕಾಲಕ್ಕೆ ಮುಗಿಲಿ. ಅವಳು ಮಾತ್ರ ಸುಖವಾಗಿರೋ ಹಾಗಾಗ್ಲಿ. ನೀವು ಹೇಳಿದ್ದು ಸರಿಯಾಗೇ ಇದೆ. ಮತ್ತೇನಾದ್ರೂ ದುಡ್ಡು ಕಳಿಸಿದಾಳ ಅಮೃತೇಶ್ವರ? ಅಮೃತೇಶ್ವರ, ಅಮೃತೇಶ್ವರ. ಅಲ್ಲ, ಇಷ್ಟೊಂದು ದುಡ್ಡು ಅವಳ ಹತ್ರ ಎಲ್ಲಿಂದ ಬಂತು? ನಮಗೆ 20,000 ಕಳಿಸಿದಾಳಂದ್ರೆ ಅವಳ ಹತ್ರ ಇನ್ನೆಷ್ಟಿರ್ಬೋದು? ಕನಿಷ್ಠ 50,000ನಾದ್ರೂ ಇರೋದಿಲ್ವಾ? ಲೇ ದುರ್ಗಾ, ಇನ್ನೂ ಎಷ್ಟು ಆಟ ಆಡ್ತೀಯ ಅಂತ ನಾನು ನೋಡ್ತೀನಿ ಕಣೆ. ಕೊಡಿ. ಸಕ್ಕರೆ ತಿಂದು ನೀರು ಕೊಡಿ. ವಾಟ್? ಏನ್ ಹೇಳ್ತಾ ಇದ್ಯಾ? ಎಲ್ಲ ಪ್ಯಾಕಿಂಗ್ ಆಗೋಯ್ತಾ? ಹೌದು ಮೇಡಮ್, ಆ ಹೊಸ್ತಾ ಬಂದಿದ್ದಾಳೆ ದುರ್ಗಾ, ಅವಳು ಎಲ್ಲ ಕೆಲಸ ಮಾಡಿ ಮುಗಿಸ್ಬಿಟ್ಟಿದ್ದಾಳೆ ಮೇಡಮ್. ಅದು ಹೇಗೆ ಸಾಧ್ಯ? ಅಷ್ಟು ಬೇಗ ಕೆಲಸ ಹೇಗ್ ಮುಗಿಸಿದ್ಲ ಅವಳು? ನನಗೂ ಗೊತ್ತಿಲ್ಲ ಮೇಡಮ್. ಬೆಳಗ್ಗೆ ಆಗೋ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿದೋಗಿತ್ತು. ಇಷ್ಟು ಬೇಗ ಎಲ್ಲ ಕೆಲಸ ಮುಗಿಸ್ಬಿಟ್ಲ? ಗುಡ್, ವೆರಿ ಗುಡ್. ಇನ್ನೂ ಸ್ವಲ್ಪ ದಿನ ಈ ಮಾಯಾ ಟಾರ್ಚರ್ನ ಫೇಸ್ ಮಾಡಬೇಕು ಅಂದ್ರೆ ಅವಳು ಏನು ಮಾಡೋದಕ್ಕಾಗಲ್ಲ. ಒಂದ್ಸಲ ಅವಳ ಕೆಲಸ ಗಟ್ಟಿ ಆದ್ರೆ ಅವಳು ಇಲ್ಲೇ ಉಳ್ಕೋತಾಳೆ. ಅವಳು ನನಗ್ ಮಾಡಿರೋ ಟಾರ್ಚರ್ಗೆ ಅವಳಿಗೆ ನಾನು ಸ್ವಲ್ಪನಾದ್ರೂ ವಾಪಸ್ ಕೊಡ್ಬೇಕಲ್ವಾ? ನರ್ಕ ತೋರಿಸ್ಬಿಡ್ತೀನಿ. ಈ ಮಾಯನ್ ಯಾಕಾದ್ರೂ ಎದುರು ಹಾಕೊಂಡೆ ಅಂತ ಪಶ್ಚಾತ್ತಾಪ ಪಡ್ಬೇಕು. ಹಾಗ್ ಮಾಡ್ತೀನಿ. ಅರೆ ರೇ ರೇ, ಇಲ್ಲೇ ಇದೆ ಈ ಚಿನ್ಕುರುಳಿ. ಪ್ರಾಣಿ ಒಂದು ಬಾಯ್ ಬಿಟ್ಟು ಮಾತಾಡ್ಲಿಲ್ಲ ಅಂದ್ರೂ ಮನೆನೆಲ್ಲ ಅಲ್ಲಾಡ್ಸ್ಬಿಡ್ತಾಳಲ್ಲ ಇವಳು. ಅಲ್ವೇ, ಅಂಥದ್ದೇನು ಮಾಡಿದ್ಲಿ ಅವಳು? ಅಂಥದ್ದೇನ್ ಮಾಡಿದ್ಲ? ಇವಳಿಗೋಸ್ಕರನೇ ಅಲ್ವಾ ಅವ್ ಷರತ್ತು ಕಾಯ್ತಾ ಇರೋದು. ಅಲ್ಲ, ಇವಳು ಒಪ್ಪಿಗೆ ಕೊಟ್ಟ ಮೇಲೆ ಅವನು ಮಾಯನ್ ಮದ್ವೆ ಆಗೋದಂತೆ. ಅದಾದ್ರೆ ಮಾತ್ರ ಈ ಮನೆಯಲ್ಲಿ ನಂದು ನಿಂದು ಬೆಳೆ ಬೇಯೋದಂತೆ. ನಮ್ಮ ಹೊಣೆ ಬರ ನೋಡು, ನಮ್ಮ ಭವಿಷ್ಯನ ಈ ಪಿಳ್ಳೆ ನಿರ್ಧಾರ ಮಾಡತ್ತಂತೆ. ಅಲ್ಲ ದಮ್ಮು, ಇವಳು ಮಾಯನ್ ಒಪ್ಕೋತಾಳ ಅಂತ? ಒಪ್ಕೋಬೇಕು, ಒಪ್ಕೊಳ್ಳೇಬೇಕು ಪ್ರಾಣಿ. ಅವಳು ಒಪ್ಕೊಳ್ಳಿ ಅಂತ ಮಾಯ ಎಷ್ಟೆಲ್ಲ ಪ್ರಯತ್ನ ಮಾಡ್ತಿಲ್ಲ ಹೇಳಿ. ನಾವು ಒಂದ್ ಪ್ರಯತ್ನ ಪಡೋಣವಾ? ಸರಿ ಸರಿ, ಏನ್ ಮಾಡುವಂತೀಯ? ಅವತ್ತು ನಾಯಿನ ಛೂ ಬಿಟ್ಟು ಮನೆಯೆಲ್ಲ ಓಡಾಡಿಸಿ ನನ್ನನ್ನ ಸುಸ್ತು ಮಾಡಿದ್ಲು. ನೆನಪಿದೆ? ನೆನ್ಪಿದ್ಯಾ? ಈಗ ನೋಡಿ,
ನಾನು ಹೇಗೆ ಸುಸ್ತು ಮಾಡಿಸ್ತೀನಿ ಅಂತ. ಅಯ್ಯ ನೀನೇ ಸುಸ್ತಾಕ್ಯೋ ಅವಳನ್ನೇ ಸುಸ್ತು ಮಾಡ್ತೀಯ ಒಂದೂ ಗೊತ್ತಾಗ್ತಿಲ್ಲ. ನೀನೇ ಸುಸ್ತು ಮಾಡ್ತೀಯ ನಡಿ ನಡಿ. ಗೀತಾ ಬಾಯ್ಲಿ ತಗೋ ಸ್ಕಿಪ್ಪಿಂಗ್ ಮಾಡು. ಮಾಯಾ ಹೇಳಿರೋದು ಅವಳು ಆಚೆ ಹೋಗಿದ್ದಾಳೆ, ಬರೋವರೆಗೂ ನಿಲ್ಲಿಸದೆ ಸ್ಕಿಪ್ಪಿಂಗ್ ಮಾಡ್ತಾನೆ ಇರ್ಬೇಕಂತೆ. ತಗೋ ತಗೋ. ಅಯ್ಯೋ ಮಾಯನ್ ಮಾತನ್ನ ಮೀರೋಷ್ಟು ದೊಡ್ಡೋಳಾಗ್ಬಿಟ್ಯಾ ಹಿತಾ? ಮಾಯನ್ ಮಾತು ಕೇಳಿಲ್ಲ ಅಂದ್ರೆ ಏನ್ ಮಾಡ್ತಾಳೆ ಅಂತ ಗೊತ್ತು ತಾನೆ? ಈ ಮಟ್ಟಕ್ಕೆ ಭೇದ ಭಾವ ಮಾಡ್ತಾರ? ಇಲ್ಲಿ ನೋಡಿ, ನಮಗ್ ಮಾತ್ರ ಹೀಗೆ ಗಟ್ಟಿಯಾಗಿ ಇಟ್ಕೊಂಡ್ರೆ ಮುದ್ದೆ ಆಗೋ ಪೇಪರ್ ಕಪ್ಪು, ಅವ್ರಿಗೆ ಮಾತ್ರ ಜಗಮಗ ಅನ್ನೋ ಪಿಂಗಾಣಿ ಕಪ್ಪು. ಮ್ಯಾನೇಜರ್ ಆದ ಮಾತ್ರಕ್ಕೆ ಅವ್ರಿಗೆ ತಲೆ ಮೇಲೆ 2 ಕೊಂಬಿರುತ್ತಾ? ಅವರು ಇಲ್ಲಿ ಕೆಲಸ ಮಾಡಕ್ಕೆ ಬಂದಿರೋದು, ನಾವು ಇಲ್ಲಿ ಕೆಲಸ ಮಾಡಕ್ಕೆ ಬಂದಿರೋದು. ಟೀ ಕೊಡೋದಾದ್ರೆ ನಮ್ಗೂ ಅದೇ ತರ ಪಿಂಗಾಣಿ ಕಪ್ಪಲ್ ಕೊಡ್ಬೇಕಪ್ಪ, ಇಲ್ಲ ಅವ್ರಿಗೂ ಈ ತರ ಮುದ್ದೆ ಆಗೋ ಪೇಪರ್ ಕಪ್ಪಲ್ ಕೊಡ್ಬೇಕು ಅಲ್ವಾ? ನೀವೆಲ್ಲ ಯಾಕೇನು ಹೇಳ್ತಾನೆ ಇಲ್ಲ? ಹೇಳಿ. ನೀವಿಂಗ್ ಸುಮ್ಮನೆ ಇರೋದ್ಕೆನೆ ನಮ್ಗಿಷ್ಟೆಲ್ಲ ಅನ್ಯಾಯ ಆಗ್ತಿರೋದು. ಅವ್ರಿಗೊಂದು ಕಪ್ಪು, ನಮ್ಗೊಂದು ಕಪ್ಪು. ಅವರು ಮನುಷ್ಯ, ನಾವು ಮನುಷ್ಯ ತಾನೆ. ಯೋ ದುರ್ಗಾ, ಏನ್ ಮಾಡ್ತಿದ್ಯಾ ನೀನು? ಕರೆದ್ರ ಬಂದೆ. ಏನು ಸರ್, ಟೀ ಕೊಡಲ ಸರ್? ಕೊಡಿ. ಪೇಪರ್ ಗ್ಲಾಸ್ ಎಲ್ಲ ಕೊಡ, ಅದಕ್ಕೂ ಕ್ರಾಂತಿನೇ ಮಾಡ್ತಾರೆ. ಇವಳನ್ನ ಹೀಗೆ ಬಿಟ್ರೆ ದೊಡ್ಡ ಅನಾಹುತ ಮಾಡ್ತಾಳೆ. ಮೊದಲು ಅವಳಿಗೆಲ್ಲ ವಿಷಯ ಹೇಳಬೇಕು. ಶರತ್ ಮ್ಯಾನೇಜರ್ ಅಲ್ಲ, ಓನರು ಅಂತ. ಆದ್ರೆ ಎಲ್ರು ಎದುರು ಹೇಗೆ ಹೇಳಿ? ಎಲ್ರು ಎದುರುಗಡೆ ಹೇಳಿದ್ರೆ ಅವಳು ಒಬ್ಬೊಬ್ಳೆ ಮಾತಾಡ್ತಿದ್ದಾಳೆ ಅಂತ ಅನ್ಕೋತಾರೆ. ಓ ದೇವಿ, ನಾನೇನು ಮಾಡಲಿ? ಈ ಹೋರಾಟಗಾರ್ತಿಗೆ ಹೇಗಾದ್ರೂ ಮಾಡಿ ಸತ್ಯ ಗೊತ್ತಾಗೋ ಹಾಗೆ ಮಾಡಮ್ಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.